ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ 2ನೇ ಪ್ರೊಮೋ ರಿಲೀಸ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಅಲ್ಲಿ ಹನುಮಂತಪ್ಪ ಮತ್ತು ರಜತ್ ಅವ್ರಿಗೆ ಒಂದು ದೊಡ್ಡದಾಗಿನೇ ಫೈಟ್ ನಡೆದಿದೆ ಅನ್ನಂಗೆ ಕಾಣಿಸ್ತಾ ಇದೆ. ಅದು ಎಷ್ಟೇ ಆಗಿರ್ಬೋದು, ರಜತ್ ಅವರು ಟ್ರಿಗರ್ ಆಗ್ತಾರೆ ಹೊರತು ಹನುಮಂತ್ ಅವ್ರು ಮಾತ್ರ ಯಾವಾಗಲೂ ಟ್ರಿಗರ್ ಮಾಡೋದ್ರಲ್ಲೇ ಇರ್ತಾರೆ. ರಜತ್ ಅವ್ರ ಪೇಷನ್ಸ್ನ ಚೆಕ್ ಮಾಡ್ದಂಗಿತ್ತು ನನಗೆ ನಿಜವಾಗ್ಲೂ ಆ ಪ್ರೊಮೋ ನೋಡಿದಾಗ. ನಿಮ್ಮೆಲ್ಗವ್ರಿಗೆ ಹೆಂಗೆ ಅನ್ಸುತ್ತೆ? ಹನುಮಂತ್ ಅವರು ನಿಜವಾಗ್ಲೂ ಮಾಸ್ಕ್ ಹಾಕೊಂಡೆ ಇಷ್ಟು ದಿನ ಬಂದ್ರ, ಮತ್ತೆ ಆ ಮಾಸ್ಕ್ ಹಾಕೊಂಡಿದ್ದಾರೆ, ಅವರ ಇನ್ನೋಸೆನ್ಸು ಡ್ರಾಮಾನ ನಿಜಾನ ಅನ್ನೋಷ್ಟೊತ್ತಿಗೆ ಜನಗಳಿಗೆ ಅವ್ರ ಇನ್ನೋಸೆನ್ಸ್ನ ನಂಬಿಸ್ಬಿಟ್ರ, ಮೋಸದಿಂದ ವಿನ್ ಆಗ್ತಾರ, ಈ ಥರ ಎಲ್ಲ ಮಾತನ್ನ ನೀವು ಒಪ್ತೀರಾ? ಹನುಮಂತ ಮುಗ್ಧನ, ಇಲ್ಲ ಅಂದರೆ ಮುಗ್ಧ ಥರ ಆಟ ಆಡ್ತಾ ಇದ್ದಾರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಒಂದು ಯಾವ ಥರ ಒಂದು ಇದನ್ನ ಆಟನ ಆರ್ಗನೈಸ್ ಮಾಡಿದ್ದಾರೆ ಅಂತ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸುದೀಪ್ ಸರ್ ಒಂದು ಚಟುವಟಿಕೆನ ನೀಡಿದ್ದಾರೆ. ಆ ಚಟುವಟಿಕೆನ ಆರ್ಗನೈಸ್ ಮಾಡಿರೋದೇನು ಅಂದರೆ, ಯಾರ ಶೋ 101 ದಿನದವರೆಗೂ ಹಿಟ್ ಆಗಿದೆ, ಯಾರ ಶೋ ಫ್ಲಾಪ್ ಆಗಿದೆ, ಇದನ್ನು ಆ ವ್ಯಕ್ತಿನ ನಿಲ್ಲಿಸ್ಬಿಟ್ಟು ಅದಕ್ಕೆ ಸೂಕ್ತ ಕಾರಣಗಳನ್ನ ಕೊಡಬೇಕಾಗಿರುತ್ತೆ ಕಂಟೆಸ್ಟೆಂಟ್ಸು. ಅದರಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸೋದು ಮೋಕ್ಷಿತ್ ಅವರು ಫ್ಲಾಪ್ಗೆ ಮಂಜಣ್ಣನ ಕರೆಸಿದ್ದಾರೆ, ಧನ್ರಾಜ್ ಅವರು ಹಿಟ್ಗೆ ನಮ್ಮ ಹನುಮಂತ್ ಅವ್ರನ್ನ ಕರೆಸಿದ್ದಾರೆ. ನನಗೆ ಫ್ಲಾಪ್ ಕಂಡಿಲ್ಲ ಪ್ರೋಮೋಲಿ, ಅದಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ. ಇನ್ನು ಅದನ್ನು ಬಿಟ್ಟರೆ ಧನ್ರಾಜ್ ಅವರು ಹಿಟ್ಗೆ ತನ್ನ ಫ್ರೆಂಡ್ ಹನುಮಂತ್ ಅವರನ್ನೇ ಕರ್ಕೊಂಡಿದ್ದಾರೆ. ಇನ್ನು ತ್ರಿವಿಕ್ರಮ್ ಬಂದ್ಬಿಟ್ಟು ಹಿಟ್ಗೆ ರಜತ್ತು, ಫ್ಲಾಪ್ಗೆ ಬಂದ್ಬಿಟ್ಟು ನಮ್ಮ ಮಂಜಣ್ಣನ ಕರ್ಕೊಂಡಿದ್ದಾರೆ. ಇಲ್ಲಿ ನಾವು ಫ್ಲಾಪ್ಗೆ ಮೆಜಾರಿಟಿ ಆಫ್ ದ ಮೆಂಬರ್ಸ್ ಫ್ಲಾಪ್ಗೆ ಮಂಜಣ್ಣನೇ ಕರ್ಕೊಳ್ತಾರೆ ಅನ್ನೋದು ಸೋ ಎವಿಡೆಂಟ್. ಹಂಗಂತ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಖಂಡಿತ ಆಗಲ್ಲ. ಮಂಜಣ್ಣನ ವೀಕು ಡೆಫಿನೆಟ್ಲಿ, ಮಂಜಣ್ಣನ ಪರ್ಫಾರ್ಮೆನ್ಸು ಡೆಫಿನೆಟ್ಲಿ ವೀಕ್ ಆಗುತ್ತೆ. ವೀಕ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಮಂಜಣ್ಣ ಬಂದ್ಬಿಟ್ಟು ಹೈ ಪರ್ಫಾರ್ಮೆನ್ಸ್ ಕೊಡುವಂಥ ವ್ಯಕ್ತಿ, ಹೈ ಪರ್ಫಾರ್ಮೆನ್ಸ್ ಕೊಟ್ಟಿರೋ ವ್ಯಕ್ತಿ. ಅದಾದ ನಂತರ ಸಡನ್ನಾಗೆ ಡ್ರಾಪ್ ಔಟ್ ಆಗಿಬಿಡ್ತಾರೆ. 10 ವೀಕ್ಸಿಂದ ನಿಜವಾಗ್ಲೂ ಕಳೆದೋಗಿದ್ದಾರೆ. ಜಗದೀಶ್ ಸರ್ ಆಚೆ ಹೋಗೋವರೆಗೂ ಮಂಜಣ್ಣ ಏನಿದ್ರು, ಆ ಮಂಜಣ್ಣ ಮತ್ತೆ ಎಲ್ಲೂ ಕಾಣಿಸ್ಲೇ ಇಲ್ಲ. ರಾಜನ್ ಟಾಸ್ಕಲ್ಲಿ ಬಂದರು, ಮೋಕ್ಷಿತ ಯಾವಾಗ ರಾಣಿ ಆಗೋಗ್ಬಿಟ್ರು ಅವಾಗ ಇಮಿಡಿಯೇಟ್ಲಿ ಬಿದ್ದೋಗ್ಬಿಡ್ತಾರೆ ಮಂಜಣ್ಣ ಅವರು. ಸೊ ಫ್ಲಾಪ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು ನನಗೆ ಮಂಜಣ್ಣ ಅವ್ರದ್ದು. ಮತ್ತು ಇಲ್ಲಿ ಕರೆಕ್ಟಾಗಿ ಗೇಮ್ ಅರ್ಥ ಮಾಡ್ಕೊಂಡಿರೋದು ತ್ರಿವಿಕ್ರಮು ಮತ್ತು ರಜತ್ ಅಂತ ಅನ್ನಿಸ್ತು. ಯಾಕಂದರೆ ತ್ರಿವಿಕ್ರಮ್ ರಜತ್ ಅವರು ಇಬ್ಬರೇ ಕರೆಕ್ಟಾಗಿ ಅನಲೈಸ್ ಮಾಡಿರೋದು. ಈ ಥರ ಹನುಮಂತು ಒಂದು ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಇನ್ನೋಸೆನ್ಸ್ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾನೆ, ಅದು ಆಚೆ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಗಿದ್ದು ಇವರಿಬ್ಬರಿಗೇನೆ. ಮತ್ತು ನೀವು ಯಾವಾಗಾದರೂ ನೋಡಿದ್ರೆ ನಾಮಿನೇಷನ್ಗಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಹೈಲೈಟ್ ವಿಚಾರ ಬಂದಾಗ ರಜತ್ ಮತ್ತು ತ್ರಿವಿಕ್ರಮ್ ಯಾವುದೇ ಕಾರಣಕ್ಕೂ ಹನುಮಂತ್ ಅವರ ಹೆಸರನ್ನ ತೊಗೊಳ್ಳಲ್ಲ. ಯಾಕಂದರೆ ಇವನು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾನೆ ಅನ್ನೋ ಒಂದು ವಿಚಾರಕ್ಕೆ. ಯಾವುದೇ ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಬ್ಲಾಕ್ ಬಸ್ಟರ್ ಆಗಲಿ, ಯಾವುದೇ ಒಂದು ಪಾಸಿಟಿವ್ ಕೊಟ್ಕೊಳ್ಬೇಕಾದ್ರೆ ತ್ರಿವಿಕ್ರಮು ಮತ್ತು ರಜತ್ ಇಬ್ಬರಿಬ್ಬರಿಗೇ ಕೊಟ್ಕೊಳ್ತಾರೆ. ಅವ್ರ ಮಧ್ಯೆ ಡೀಲು ಕೂಡ ಆಗಿದೆ ಅಂತ ಅನ್ಸುತ್ತೆ. ಅದು ನಿಜವಾಗ್ಲೂ ತಪ್ಪಲ್ಲ, ಯಾಕಂದರೆ ಅವ್ರ ಪರ್ಫಾರ್ಮೆನ್ಸು ಕೂಡ ಹಂಗೆ ಇರುತ್ತೆ. ಅವ್ರು ರೀಸನ್ ಕೊಡಬೇಕಾದ್ರೂ ಕೂಡ ಅದಕ್ಕೆ ಕರೆಕ್ಟಾಗಿ ಸಮರ್ಥನೆ ಕೊಟ್ಕೊಳ್ತಾರೆ. ಸೊ ತ್ರಿವಿಕ್ರಮ್ ಪ್ರಕಾರ ಸೂಪರ್ ಹಿಟ್ ಬಂದ್ಬಿಟ್ಟು ನಮ್ಮ ರಜತ್ ಅವರು, ಇನ್ನು ಫ್ಲಾಪ್ ಬಂದ್ಬಿಟ್ಟು ಮಂಜಣ್ಣ ಅವರು. ರೀಸನ್ ಏನು ಕೊಟ್ಟರು ಅಂತ ಅದರಲ್ಲಿ ನಮಗೆ ತೋರಿಸಲ್ಲ. ಇನ್ನು ಮೇನ್ ಬರೋದೇ ಮ್ಯಾಟ್ರು ನಮ್ಮ ಹನುಮಂತ್ ಅವರು ಫ್ಲಾಪ್ಗೆ ರಜತ್ನ ಕರೆಸ್ತಾರೆ. ರಜತ್ಗೆ ಕರೆಸ್ಬಿಟ್ಟು ಯಾವಾಗ್ಲೂ ರಜತ್ ಕಾಕ ಯಾರಾದರೂ ಒಂದು ರೀಸನ್ ಕೊಟ್ಟರೆ, ಒಂದು ಸಿಲ್ಲಿ ರೀಸನು, ಒಂದು ಜುಟ್ಟು ರೀಸನು ಅಂತಿರ್ತಾರೆ ಸರ್ ಅಂತ ಅಂದಾಗ, ಅದಕ್ಕೆ ನಮ್ಮ ರಜತ್ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದು. ಜುಟ್ಟು ರೀಸನು, ಸಿಲ್ಲಿ ರೀಸನ್ನು ಅಂತ ನನಗೆ ಹೇಳ್ತಾ ಇದೆಯಾ? ಆ್ಯಕ್ಚುಲಿ ನೀನು ಸುರೇಶ್ ಮಾಮ ಇದ್ದಾಗ ಸುರೇಶ್ ಮಾಮನೇ ಕಳಪೆ, ಸುರೇಶ್ ಮಾಮನಿಗೆ ನಾಮಿನೇಷನ್ನು ಮಾಡಿರೋದು ನೋಡಿದ್ದೀವಿ ಬಿಡು ಅಂತ ಹೇಳ್ತಾರೆ ರಜತ್ ಅವರು. ಇದು ನಿಜವಾಗ್ಲೂ ಒಪ್ಕೊಳ್ಬೇಕಾಗಿರೋದೆ. ಸುರೇಶ್ ಅವ್ರು ಇರೋವರೆಗೂ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ರು. ಇವ್ನು ಹೆಂಗಿದ್ರು ಇವ್ನಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ, ಇವನ್ನ ನಾನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಗೋಲ್ಡ್ ಸುರೇಶ್ನ ಎಷ್ಟು ಯೂಸ್ ಮಾಡ್ಕೊಳ್ಬೋದೋ ಮ್ಯಾಕ್ಸ್ ಟು ಮ್ಯಾಕ್ಸ್ ಡೆಫಿನೆಟ್ಲಿ ಹನುಮಂತ್ ಅವರು ಅಷ್ಟು ಯೂಸ್ ಮಾಡಿಕೊಂಡ್ರು. ಯಾಕಂದರೆ ಸುರೇಶ್ ಅವರ ನಾಮಿನೇಷನ್ ರೀಸನ್ ನೀವು ಅನಲೈಸ್ ಮಾಡೋಕ್ಕೆ ಹೋದರೆ, ಅವ್ರು ಮಾತಾಡ್ತಿದ್ದ ರೀತಿನ ನೀವು ಅನಲೈಸ್ ಮಾಡೋಕ್ಕೆ ಹೋದರೆ ತುಂಬ ಫ್ರಸ್ಟ್ರೇಟ್ ಆಗಿಬಿಡೋರು ಸುರೇಶ್ ಅವರು. ಮತ್ತು ಕರೆಕ್ಟಾಗಿ ರೀಸನ್ ಕೊಡೋಕ್ಕೆ ಖಂಡಿತ ಬರ್ತಾ ಇರಲಿಲ್ಲ ಸುರೇಶ್ ಅವ್ರಿಗೆ. ಮತ್ತು ಯಾರಾದರೂ ಒಬ್ಬ ಎದುರಿಗಿರೋ ವ್ಯಕ್ತಿ ಏನಾದರೂ ಸುರೇಶ್ ಅವ್ರಿಗೆ ಅಂದರು ಅಂದರೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ನಮ್ಮ ಗೋಲ್ಡ್ ಸುರೇಶ್ ಅವ್ರಿಗೆ ಬರ್ತಾ ಇರಲಿಲ್ಲ. ಆ ಒಂದು ಪಾಯಿಂಟ್ನ ಇಟ್ಕೊಂಡು ಪ್ರತಿಯೊಂದಕ್ಕೂ ಸುರೇಶ್ ಅವ್ರನ್ನೇ ಟಾರ್ಗೆಟ್ ಮಾಡಿರೋದು ಹನುಮಂತ್ ಅವರು ನಿಜ. ಒಂದು ಸೇಫ್ ಗೇಮ್ ಅಂತೂ ಡೆಫಿನೆಟ್ಲಿ ಒಂದು ಸ್ವಲ್ಪ ವಾರ ಆಡ್ಕೊಂಡು ಬಂದರು. ಬಟ್ ಅದಾದ ನಂತರ ಅವ್ರು ಯಾವಾಗ ಎಲಿಮಿನೇಟ್ ಆಗೋದ್ರು ಆವಾಗ ಒಂದು ಸ್ವಲ್ಪ ಓಪನ್ ಅಪ್ ಆಗಿ ಯಾರ್ಯಾರು ಏನೇನು ರೀಸನ್ ಹೇಳ್ತಾ ಇದ್ದಾರೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಆ ಒಂದು ರೀಸನ್ ಮೇಲೆ ನಾಮಿನೇಟ್ ಮಾಡೋಕ್ಕಾಗಲಿ, ಕಳಪೆ ಕೊಡೋಕ್ಕಾಗಲಿ ಹನುಮಂತ್ ಅವರು ಡಿಸೈಡ್ ಮಾಡಿದ್ದು. ಆ್ಯಕ್ಚುಲಿ ಆ ಒಂದು ಗೇಮ್ನ ಡೆಫಿನೆಟ್ಲಿ ಎಕ್ಸ್ಪೋಸ್ ಮಾಡೋಕ್ಕೆ ಇಲ್ಲಿ ರಜತ್ ಅವರು ಟ್ರೈ ಮಾಡಿದರು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಡೈಲಾಗ್ಗೆ ಜನ ಸಿಕ್ಕಾಪಟ್ಟೆ ಫ್ಯಾನ್ ಆಗ್ತಾ ಇದ್ದಾರೆ. ಅಂದರೆ ಹನುಮಂತ್ ಅವರು ಮಾತಾಡೋ ರೀತಿನ ತುಂಬ ಜನ ಇಷ್ಟಪಡ್ತಿದ್ದಾರೆ. ಅಂದರೆ ಒಂದು ಟಕ್ಕರ್ ಕೌಂಟರ್ ಕೊಡ್ತಾರೆ. ಆಚೆಗಡೆ ಇರೋ ವ್ಯಕ್ತಿ, ಮುಂದೆ ಇರೋ ವ್ಯಕ್ತಿ ಯಾರಾದರೂ ಆಗಲಿ ಬಾಯಿ ಮುಚ್ಚಿಬಿಡ್ಬೇಕು, ಆ ಥರ ಒಂದು ಮಾತಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಹನುಮಂತ್ ಅವರು ಅಂತ ಹೇಳಬೇಕು. ಯಾಕಂದರೆ
ಯಾವಾಗ ಈ ಥರ ರಜತ್ ಅವರು ಡಿಫೆಂಡ್ ಮಾಡ್ಕೊಳ್ತಾರೋ, ಹನುಮಂತು ಅವರ ಒಂದು ಉತ್ತರ ಏನಾಗಿರುತ್ತೆ, ಸಿಲ್ಲಿ ರೀಸನ್ ಕೊಡಬಾರ್ದು ಅಂತೀಯಲ್ಲ ನಾಮಿನೇಷನ್‌ಗೆ. ಫಸ್ಟ್ ಆ ಸಿಲ್ಲಿ ರೀಸನ್ ಏನು ಅಂತ ನೀನು ಅರ್ಥ ಮಾಡ್ಕೊ. ಅದಾದ್ಮೇಲೆ ನಿನಗೆ ಒಂದು ಸ್ಟ್ರಾಂಗ್ ರೀಸನ್ ಕೊಡ್ತೀವಿ ಅಂತ ಅಂತಾರೆ. ಈ ಥರ ಮಾತಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಾ. ಇದೆಲ್ಲ ಮೈಂಡಲ್ಲಿ ತುಂಬ ಪ್ರೊಸೆಸ್ ಮಾಡ್ಕೊಂಡೇನೆ ಬಂದಿರ್ತಾರೆ ಹನುಮಂತ್ ಅವರು. ಈ ಥರ ಮಾತಾಡ್ಬೋದು, ಈ ಥರದಕ್ಕೆ ನಾನು ಹೇಳ್ಬೇಕು ಅನ್ನೋದು ಕೂಡ ವೆಲ್ ಪ್ರಿಪೇರ್ಡ್ ಆಗಿ ಬಂದ್ರೇನೆ ಈ ಥರ ಮಾತಾಡೋಕ್ಕಾಗೋದಾಯ್ತಾ. ನಾವು ಅಂದ್ಕೊಳ್ತೀವಿ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇದೆ ಅಂತ. ಬಟ್ ಡೆಫಿನೆಟ್ಲಿ ಹನುಮಂತ್ ಅವ್ರಿಗಿರೋ ಕ್ಯಾಲ್ಕುಲೇಷನ್ನು ಖಂಡಿತ ಇರುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಎಪಿಸೋಡಲ್ಲಿ ತ್ರಿವಿಕ್ರಮು ಮತ್ತು ಧನ್ರಾಜ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಧನ್ರಾಜ್ ಅಂತಾರೆ, ನನ್ನ ಫ್ರೆಂಡ್ ಥರ ಇರಬೇಕು, ಯಾವಾಗಲೂ ಕೂಲಾಗಿರ್ತಾನೆ, ಆದರೆ ಆಯಿತು ಇಲ್ಲಾಂದರೆ ಬಿಟ್ಟರು ಹೋದ್ರೆ ಹೋಯ್ತು ಅನ್ನಂಗೆ ಆಡ್ತಾನೆ ಅಂದಾಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ನೀನು ಹಂಗೆ ಅಂದ್ಕೊಂಡಿದ್ಯಾ ಅಷ್ಟೇ, ಅವ್ನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಡೇ ಬರ್ತಾನೆ, ತುಂಬ ಎಫರ್ಟ್ ಹಾಕೇನೆ ಆಡ್ತಾನೆ, ನೀನು ಹಂಗೆ ಅಂದ್ಕೊಂಡಿದ್ಯಾ ಅಂತ ತ್ರಿವಿಕ್ರಮ್ ಅವರು ಕೂಡ ಹೇಳ್ತಾರೆ. ನೀವು ಕೂಡ ಅಷ್ಟೇ ಅವ್ರ ಗೇಮ್ನ ಕ್ಲೀನಾಗಿ ಅನಲೈಸ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ತುಂಬ ಎಲ್ಲ ಮೈಂಡಲ್ಲಿ ಪ್ರೊಸೆಸ್ ಮಾಡ್ಕೊಂಡು ಬಂದಿರ್ತಾರೆ. ಅವರು ಎಕ್ಸ್ಪ್ರೆಷನ್ಲೆಸ್ ಅಷ್ಟೇ ಹನುಮಂತು ಅವರು. ಬಟ್ ಕೋಪನೂ ಇದೆ, ಮತ್ತು ಎಲ್ಲಿ ಸಿಟ್ಟು ಮಾಡ್ಕೊಳ್ಳೋಕವ್ರ ಹತ್ರ ಸಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲರೂ ಅನ್ನೋ ಅರ್ಥ ಅವರು ಅಂತಾರಷ್ಟೇ. ಬಟ್ ಮಾತಾಡೋ ವೇ ಆಗಲಿ ಪ್ರತಿಯೊಂದೂ ಆಗಲಿ ಖಂಡಿತವಾಗ್ಲೂ ತುಂಬ ಜಾಣ ಇದ್ದಾರೆ. ಸೇಫ್ ಗೇಮ್ ಆಡ್ಕೊಂಡು ಬಂದಿದ್ದಾರೆ ಹನುಮಂತು ಅವರು. ಬಟ್ ಅದು ತಪ್ಪಂತ ನಾನಂತೂ ಖಂಡಿತ ಹೇಳಲ್ಲ ಸೇಫ್ ಗೇಮ್ನ. ಯಾಕಂದರೆ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅಂತ ಅಂದಮೇಲೆ ಮನೇಲಿರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದನ್ನ ಎಕ್ಸ್ಪೋಸ್ ಮಾಡಬೇಕಾಗಿತ್ತು ಜನಗಳಿಗೆ ಇದು ಸೇಫ್ ಗೇಮು, ನೋಡ್ರಿ ಇವನು ಇದಲ್ಲ ಅಂತ ತೋರಿಸ್ಬೇಕಾಗಿತ್ತು. ಅದರಲ್ಲಿ ಫೇಲ್ ಆಗಿದ್ದಾರೆ ಅಂದರೆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸು. ಹನುಮಂತಪ್ಪ ಗೆದ್ದಂಗೆ ಅಲ್ವಾ. ಸೊ ಅದು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ತ್ರಿವಿಕ್ರಮ್ ಆಗಲಿ, ಈ ಕಡೆ ರಜತ್ ಆಗಲಿ, ಎಲ್ಲರೂ ಅಷ್ಟೇ ಅವರ ಬೆಸ್ಟ್ ಕೊಟ್ಟಿದ್ದಾರೆ. ಮೋಕ್ಷಿತ್ ಅವರು ಅಷ್ಟೇ ಫಿಸಿಕಲ್ ಟಾಸ್ಕಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಲಿಲ್ಲ, ಅದಕ್ಕೋಸ್ಕರನೇ ಅವರು ಲಾಸ್ಟ್ ಟೈಮ್ ಪ್ರೂವ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಸಲ ಅವ್ರಿಗೆ ಚಾನ್ಸ್ ಸಿಕ್ತು ಫಿಸಿಕಲ್ ಟಾಸ್ಕಲ್ಲಿ. ನೀವೇ ನೋಡಿದ್ರಿ ಯಾವ ಥರ ಪ್ರೂವ್ ಮಾಡ್ಕೊಂಡ್ರು ಅಂತ. ಸೊ ಮೋಕ್ಷಿತ ಇಸ್ ಆಲ್ಸೋ ವೆರಿ ವೆಲ್ ಡಿಸರ್ವಿಂಗ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅವರು ಒಂದು ಎಲಿಮಿನೇಟ್ ಆಗೋ ಥರ ಹೋಗಿ ಮತ್ತೆ ಬಂದ್ರಲ್ಲ, ಅಲ್ಲಿಂದ ಅವ್ರ ಗ್ರಾಫು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ತಂದಿಕ್ಕೋ ಕೆಲಸ ಮಾಡಿದ್ದಾರೆ. ಬಟ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಡೆಫಿನೆಟ್ಲಿ ಮಾತಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಯಾವುದೇ ವಿಧಿ ಇರಲಿಲ್ಲ ಅಂತ ಅನಿಸುತ್ತೆ. ಅವ್ರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಕೂಡ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸಿರೋದುಂಟು ಬಿಗ್ ಬಾಸ್ ಅವರು. ಪ್ರತಿ ವಾರನೂ ನಾಮಿನೇಟ್ ಆದಾಗ ಅವರು ಎಷ್ಟು ಪಾಲು ಕೊಡೋಕ್ಕಾಗುತ್ತೋ ಅಷ್ಟು ಪಾಲು ಕೊಟ್ಟಿದ್ದಾರೆ. ನನಗೆ ಮೋಸ್ಟ್ ಡಿಸರ್ವಿಂಗ್ ಟು ವಿನ್ ಅಂತ ಮೋಕ್ಷಿತ, ತ್ರಿವಿಕ್ರಮು, ರಜತ್ತು ಮತ್ತು ಹನುಮಂತು, ಇವು 4 ಜನದಲ್ಲಿ ಯಾರೇ ವಿನ್ ಆದರೂ ಕೂಡ ಮೋಸ್ಟ್ ಡಿಸರ್ವಿಂಗ್ ಅಂತ ಅನಿಸುತ್ತೆ. ಭವ್ಯ ಕೂಡ ಅಷ್ಟೇ. ಸಾರಿ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಭವ್ಯ ಬಗ್ಗೆ. ನಿಜವಾಗ್ಲೂ ತುಂಬ ಈ ಒಂದು ವಾರ ತ್ರಿವಿಕ್ರಮ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಆ ಥರ ಮೋಸ್ಟ್ಲಿ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ ಯಾರು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಕೇಳ್ತಾರೆ, ಯಾಕೆ ಸುಮ್ಮನೆ ಇದೆಯಾ, ಮಾತಾಡು, ನಾನು ಯೂಸ್ ಮಾಡ್ಕೊಂಡು ಬಂದಿದ್ಯಾ ಅಂದರೆ, ಹಾಂ ಸರಿ ತ್ರಿವಿಕ್ರಮ್, ನಾನು ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ, ಬಿಟ್ಬಿಡಿ ಅಂತ ಅಂತಾರೆ. ಹೆವಿ ಮೆಚೋರಿಟಿ ಅನ್ನೋದು ನನಗೆ ಭವ್ಯ ಅಲ್ಲಿ ಲಾಸ್ಟ್ ವಾರ ಕಾಣಿಸ್ತು. ಪ್ರತಿಯೊಬ್ಬರು ಯಾರು ಚೈಲ್ಡ್ ಚಪಾತಿ ಮೆಚೂರಿಟಿ ಇಲ್ಲ ಅಂತ ಅಂತಿದ್ರು ಅವ್ರು ಎಲ್ಲರಿಗೂ ಡೆಫಿನೆಟ್ಲಿ ಒಂದು ಉತ್ತರ ಅಂತೂ ಕೊಟ್ಟರು. ಈಗ ಟಾಪ್ 6ಗೆ ಹೋಗಿದ್ದಾರೆ. ಯಾರು 6 ಪೊಸಿಷನಲ್ಲಿ ಬರ್ತಾರೆ, ಯಾರು ಟಾಪ್ 5ಗೆ ಹೋಗ್ತಾರೆ ಅಂತ ನೋಡೋಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಹನುಮಂತು ಅವ್ರ ಆಟ ಅಂತ ಬಂದರೆ ಸೂಪರಾಗಿ ಆಡಿದ್ರು, ಟ್ರೋಫಿ ಎತ್ತಿದ್ರು ಕೂಡ ಆಶ್ಚರ್ಯ ಪಡೋಂಗಿಲ್ಲ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.